ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬದ್ನಿಕಾಯಿ ಬರ್ತಾ ಹೆಂಗೆ ಮಾಡೋದು ಹೇಳ್ಕೊಡ್ತೀನೋ. ಇದನ್ನ ಸುಟ್ಟು ಮಾಡೋದಿರ್ತೈತಿ. ಅದಕ್ಕೆ ನಾನು ಇದನ್ನ ಬದ್ನಿಕಾಯಿನ ಸ್ವಲ್ಪ ಎಣ್ಣೆ ಹಚ್ಚಿ ಸುಟ್ಕೋತೀನೋ ಅದನ್ನ ನಿಮಗೆ ಹೇಳ್ತೀನಂತ ನೋಡ್ರಿ. ಈಗ ಎಣ್ಣೆ ಎಲ್ಲ ಎದಕ್ಕೆ ಹಚ್ಚೋದಂದ್ರೆ ಅದು ಪೊರೆ ಇರ್ತೈತಿಲ್ಲ ಚಂದಂಗೆ ಕಿತ್ಕೊಂಡು ಬರ್ತೈತೆ. ಅದಕ್ಕೆ ಎಣ್ಣೆ ಹಚ್ತಾರೆ ಫಸ್ಟ್. ಅದಕ್ಕೆ ಮತ್ತು ಸುಡುದೂ ಜಲ್ದಿ ಸುಡ್ತೈತ್ರಿ ಎಣ್ಣೆ ಹಚ್ಚೋದ್ರಿಂದ. ಅದಕ್ಕೆ ನಾನು ಈಗ ಎಣ್ಣೆ ಹಚ್ಚಿ ಅದನ್ನು ಇಟ್ಟನಿ ಬದ್ನಿಕಾಯಿ. ಈಗ ಅದನ್ನ ಪೂರ್ತಿಯಾಗಿ ಸುಟ್ಟಿಂದ ನಾನು ಅದನ್ನ ತಗೊಂಡು ಬರ್ತಾ ಮಾಡೋಕೆ ತೋರಿಸ್ತೇನೆ ರೀ. ಈಗ ಬರ್ತಕ್ಕೆ ನೋಡ್ರಿ, ಈಗ ಇದೇ ಥರ ಸುಟ್ಕೋಬೇಕು. ಅದನ್ನು ಆ ಕಡೆ ಈ ಕಡೆ ಹೊಳಿಸ್ಬೇಕ್ರಿ ಸ್ವಲ್ಪ. ಈಗ ನೋಡ್ರಿ ಅದು ಕಿಚ್ಚಿದ್ದಂಗೆ ಇರ್ತೈತಿ. ಅದಕ್ಕೆ ಎತ್ತರಕ್ಕೆ ಇದು ಬಡಿಲತ್ತೇಳಿ ನಾ ಸ್ಟ್ಯಾಂಡ್ ಇಟ್ಟನೆ. ಅದ್ರ ಮ್ಯಾಲೆ ಇದನ್ನು ಸುಡಾಕ್ತಾನೆ. ಈಗ ಅದಕ್ಕೆ ಬೆಳ್ಳುಳ್ಳಿ ತೊಗೊಂಡನ್ರಿ, ಸ್ವಲ್ಪ ಜೀರಿಗೆ ತೊಗೊಂಡೈತಿ, ಈರುಳ್ಳಿ ಒಂದು ಸ್ವಲ್ಪ ತೊಗೋಬೇಕ್ರಿ. ಈರುಳ್ಳಿ, ಜೀರಿಗೆ, ಬೆಳ್ಳುಳ್ಳಿ ಇಷ್ಟಿದ್ರೆ ಒಣ ಖಾರ ರೀ, ಅಚ್ಚ ಖಾರದ ಪುಡಿ ಇದ್ರೆ ಸಾಕ್ರಿ. ಒಂದು ಚಟ್ನಿ ರೆಡಿ ರೀ ಅದು. ಈಗ ನೋಡ್ರಿ ಅದು ಇವು ಬದ್ನಿಕಾಯನ್ನ ಸಿಪ್ಪೆಯನ್ನು ಹೆಂಗೆ ಸುಲಿತೈತೆ ನೋಡ್ರಿ. ಅದು ಸುಟ್ಟಿರ್ತೈತೆ ಅಲ್ರಿ ಬದ್ನಿಕಾಯಿ, ಅದಕ್ಕೆ ಎಣ್ಣೆ ಹಚ್ಚಿರ್ತೀವಲ್ಲ ಅದನ್ನ ಸಿಪ್ಪೆಯನ್ನು ಭಾಳ ಚಂದ ಸುಲಿತೈತೆ ಅದು. ಈಗ ನೋಡ್ರಿ ಇದು ಪದರ ಹಗರ ಇದನ್ನ ಬಿಚ್ಕೋಬೇಕ್ರಿ. ಸ್ವಲ್ಪ ಬಿಸಿ ಇದ್ದಾಗ ಬಿಟ್ರೆ ಒಂಚೂರು ಆರಿದ ಮೇಲಾರ ಅದನ್ನ ಚಂದಂಗೆ ತಕ್ಕೋಬೇಕ್ರಿ. ಈಗ ಇನ್ನೂ ಬಿಸಿ ಐತೆ ಅದು. ನಾನು ಆದರೂ ಒಂದು ಸ್ವಲ್ಪ ತೆಗ್ಯಾಕತ್ತಾನೆ. ಇದು ಹಿಂಗೆ ಪದರ ಈಸಿಯಾಗಿ ಬಿಚ್ಕೋತೈತೆ ನೋಡ್ರಿ. ಎಷ್ಟು ಚಂದ ಬಿಚ್ಕೋತೈತೆ ನೋಡ್ರಿ. ಅದು ಹಿಂಗೆ ಬಿಚ್ಕೊಂಡಿಂದ ಹಿಂಗೆ ಪದರ ಹಿಂಗೆಲ್ಲ ಅದು ಬಿಚ್ಕೋತೈತೆ ನೋಡ್ರಿ. ಇದು ಇಷ್ಟು ಚಂದ ಎದಕ್ಕಂದ್ರೆ ಇದು ಎಣ್ಣೆ ಹಚ್ಚಿದ್ರಿಂತ ಈ ಪೊರೆ ಎಲ್ಲ ಬಂದುಬಿಡ್ತೈತೆ ಅದು ನೋಡ್ರಿ. ಈಗ ಬದ್ನಿಕಾಯಿ ಸುಟ್ಟಿದ್ದು ಎಷ್ಟು ಚಂದ ಸುಟ್ಟೈತಿ. ಇದನ್ನು ಏನು ಮಾಡ್ಬೇಕಂದ್ರೆ ಫಸ್ಟ್ ಅದನ್ನ ತೆಗೆದು ನೋಡ್ಬೇಕ್ರಿ. ಒಳಗಡೆ ಏನಿದ್ದಿದ್ದು ನಮ್ಗೆ ಗೊತ್ತಿರಲ್ಲ. ಅದಕ್ಕೆ ಈ ಥರ ತೆಗೆದು ನೋಡಿ ಅದು ಚೆನ್ನಾಗಿತ್ತಂದ್ರೆ ಅದನ್ನ ತೊಗೋಬೇಕು ಬದ್ನಿಕಾಯಿ. ಈಗ ಅದು ನೋಡಿ ನಾನು ಎಲ್ಲ ಚಲೋ ಐತಿ. ಅದಕ್ಕೆ ಇದನ್ನು ಭರ್ತಾ ಮಾಡಿ ತೋರ್ಸಾಕ್ತಾನೆ ರೀ. ಈ ಭರ್ತಕ್ಕೆ ನಾನು ಈರುಳ್ಳಿನೂ ಇಲ್ಲೇ ಹಾಕೋತಾನೆ ರೀ. ಅಚ್ಚ ಖಾರದ ಪುಡಿ ಹಾಕ್ಕೊಂಡೇನಿ, ಬೆಳ್ಳುಳ್ಳಿ ಹಾಕ್ಕೊಂಡೇನಿ, ಜೀರಿಗೆನೂ ಹಾಕ್ಕೊಂಡೇನಿ. ಇವನ್ನೆಲ್ಲ ನೋಡ್ರಿ ಈಗ ಬರ್ತೈತಲ್ರಿ ಇದು ಬದ್ನಿಕಾಯನ್ನು ಇದು ಭಾಳ ಮೆತ್ತಗನಾಗಿರ್ತೈತಿ. ಇದನ್ನ ಮಿಕ್ಸಿ ಜಾರಿಗೆ ಹಾಕ್ತಾರೋ ಆದ್ರೆ ಅದು ಟೇಸ್ಟ್ ಬರಲ್ಲ. ಯಾಕೆ ಬರೋಂಗಿಲ್ಲ ಅಂದರೆ ಇದು ಇಷ್ಟು ಮೆತ್ತನ ಬದ್ನಿಕಾಯಿ ತೊಗೊಂಡು ಹೋಗಿ ಮಿಕ್ಸಿ ಜಾರಿಗೆ ಹಾಕಿದ್ರೆ ಅದು ಅದ್ರ ಟೇಸ್ಟ್ ಎಲ್ಲ ಕಳ್ಕೊತೈತ್ರಿ. ಅದಕ್ಕೆ ನಾನು ಇದನ್ನು ಕಲಿಸಿ ತೋರಿಸ್ತೀನಿ ನಿಮಗೆ. ಇದೈತಲ್ರಿ ಇದಕ್ಕೆ ಖಾರ ಹಾಕೋಬೇಕ್ರಿ, ಉಪ್ಪು ಹಾಕೋಬೇಕು, ಜೀರಿಗೆ, ಬೆಳ್ಳುಳ್ಳಿ ಎಲ್ಲನೂ ಇಲ್ಲೇ ಹತ್ರದಾಗ ಇಟ್ಕೊಂಡು ಅದನ್ನ ಚಂದಂಗೆ ಕಲಿಸ್ಬೇಕ್ರಿ ಒಂದು ಪ್ರಮಾಣ ಮೇಲೆ. ಅದಕ್ಕೆ ಎಷ್ಟು ಹಿಡಿತೈತೆ ಅಷ್ಟು ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬೇಕ್ರಿ. ಖಾರ ನೀವು ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಖಾರ ಹಾಕೋಬೇಕು. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಇವನ್ನೆಲ್ಲ ಸೇರಿಸಿ ಇಷ್ಟು ಕಲಿಸ್ಬಿಟ್ರೆ ರೀ ಈಜಿಯಾಗಿ